ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೊಂದು ಕರಿಬೇವಿನ ಚಿತ್ರಾನ್ನ ಮಾಡೋದನ್ನು ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವಂಥ ಜಾಸ್ತಿ ಕರಿಬೇವು ಬೇಕು. ಒಂದು ಹಿಡಿಗಿನ ಜಾಸ್ತಿ ಆದ್ರೂ ಓಕೆ. ಜಾಸ್ತಿ ಕರಿಬೇವು ಇರಬೇಕು. ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಒಣ ಕೊಬ್ಬರಿ. ಅದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು. ಫುಲ್ ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು. ಇವಾಗ ನೋಡಿ ಮಿಕ್ಸಿಗೆ ಹಾಕೋಣ ಒಂದೊಂದಾಗಿ. ಕರಿಬೇವು ಫುಲ್ ಆಗಿರುವಂಥ ಒಂದು ಚಿತ್ರಾನ್ನ ಇದು. ಯಾಕೆ ಹೇಳಿ, ಕರಿಬೇವು ಒಳ್ಳೆಯದಲ್ವಾ, ನಮ್ಮ ಹೃದಯಕ್ಕೂ ಒಳ್ಳೆಯದು, ಆಮೇಲೆ ಕೂದಲಿಗೆ ಒಳ್ಳೆಯದು. ಹಾಗಾಗಿ ಕರಿಬೇವು ಎಷ್ಟು ತಿಂದ್ರೂ ತಪ್ಪೇನಿಲ್ಲ. ಕರಿಬೇವಿನ ದಿನ ಬೆಳಗ್ಗೆ ಒಂದು ಸಲ ಒಂದು 10-15 ಕರಿಬೇವಿನ ಎಲೆ, ಒಂದು ಸ್ವಲ್ಪ ಜೀರಿಗೆ, ಅದನ್ನ ಫುಲ್ ನೈಸ್ ಆಗೋವರೆಗೂ ಬಾಯಲ್ಲಿ ತಿಂದು ಅಗದು ನುಂಗಿ ಸ್ವಲ್ಪ ನೀರು ಕುಡೀರಿ. ಎಷ್ಟು ಹೊಟ್ಟೆ ಹಿತವಾಗಿರುತ್ತೆ ಅಂದರೆ ಅಷ್ಟು ಹಿತವಾಗಿರುತ್ತೆ. ಡೈಲಿ ಬೆಳಗ್ಗೆ ತಿನ್ಬೇಕು. ಆ ಥರ ತುಂಬ ಒಳ್ಳೆಯದದು ಹೊಟ್ಟೆಗೆ. ಇವಾಗ ನೋಡಿದ್ದು ಫುಲ್ ನೈಸಾಗಿದೆ, ರುಬ್ಬಿ ತಗೊಂಡಿದ್ದೀನಿ. ಇವಾಗ ಒಂದು ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಕಡೆಗೆ ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ ಆಲ್ರೆಡಿ. ಈಗ ನೋಡಿ ಒಗ್ಗರಣೆ ಕೊಡೋಣ. ಸ್ವಲ್ಪ ಎಣ್ಣೆ, ಇದಕ್ಕೊಂಚೂರು ಒಂದು ಚಮಚದಷ್ಟು ಎಣ್ಣೆ ಜಾಸ್ತಿನೇ ಇರಲಿ ಈ ಚಿತ್ರಾನ್ನಕ್ಕೆ. ಚೆನ್ನಾಗಿರುತ್ತೆ. ಬರೀ ಡ್ರೈ ಇರುತ್ತಲ್ವ, ಕೊಬ್ಬರಿ ಆಮೇಲೆ ಕರಿಬೇವು ಎಲ್ಲ ಡ್ರೈ ಇರುತ್ತಲ್ವ, ಒಂದು ಸ್ವಲ್ಪ ಜಾಸ್ತಿ ಹಾಕಿದರೆ ಸಾಕು ಎಣ್ಣೆನ. ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ ಬೀಜ, ಸ್ವಲ್ಪ ಸಾಸಿವೆ, ಜೀರಿಗೆ. ಇದಕ್ಕೆ ನೀವು ಒಗ್ಗರಣೆ ಕರಿಬೇವು ಹಾಕಿದರೂ ಬಂತು, ಬಿಟ್ಟರು ಬಂತು. ಯಾಕಂದರೆ ಇಲ್ಲಿ ಚಿತ್ರಾನ್ನನೇ ಕರಿಬೇವಿಂದಿರುತ್ತಲ್ವ, ಹಾಕೋದೇನು ಬೇಕಿರಲ್ಲ. ಈ ಎತ್ತಿಡೋದು ಬೇಕಾಗೇ ಇಲ್ಲ. ಯಾಕಂದರೆ ತೆಗೆದು ಇಡ್ತಿರ್ತಾರೆ. ಅದು ಆ ಗೊಡವೆನೇ ಇಲ್ಲ ಇದರಲ್ಲಿ. ನಮಗೆ ಎಲ್ಲ ಇದೆಲ್ಲ ಕರಿಬೇವು ಹೊಟ್ಟೆ ಚಿತ್ರಾನ್ನ ಜೊತೆ ಒಳಗಡೆ ಹೋಗೇ ಬಿಡುತ್ತೆ. ಈ ಮಕ್ಕಳು ತೆಗೆದು ಇಡ್ತಿರ್ತಾರೆ. ಮಕ್ಕಳಿಗೂ ಈ ಥರ ಮಾಡಿ ತಿನ್ನಿಸಿದ್ರೆ, ಇದು ಬುತ್ತಿ ಬಾಕ್ಸಿಗೆ ಈ ಥರ ಮಾಡಿ ಕಳಿಸ್ಬೋದು. ಯಾಕಂದರೆ ಮಕ್ಕಳಿಗಿನ್ನೂ ಕರಿಬೇವು ಹೊಟ್ಟೆಯಲ್ಲಿ ಸೇರ್ಕೊಳ್ಳುತ್ತಲ್ವ, ಅದಕ್ಕೆ ಅದನ್ನ ತುಂಬ ಒಳ್ಳೆಯದು. ನೋಡಿ ಇವಾಗ ಅದು ಎಣ್ಣೆಯಲ್ಲಿ ಎಲ್ಲ ಬೆಂದಾದಮೇಲೆ ಈಗ ಇದಕ್ಕೆ ಕರಿಬೇವಿನ ಮಿಕ್ಸಿ ಮಾಡಿದ್ದನ್ನು ಹಾಕಿದ್ದೀನಿ. ಅದನ್ನೆಲ್ಲ ಮಿಕ್ಸ್ ಮಾಡೋಣ ಇವಾಗ. ನೀವು ಯಾರಾದರೂ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ ಪ್ಲೀಸ್. ಬೆಳೆಸಿ ನಾನು ಒಂಚೂರು. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಇನ್ನೊಂದು ಸತಿ ನಾನು ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸಾಕು, ಇದಕ್ಕೆ ಇನ್ನೇನು ಹಾಕೋದು ಬೇಡ. ನೀರು ಬೇಡ. ಟೊಮೆಟೊ ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು. ಯಾಕಂದರೆ ನಮ್ಮ ಮನೆಯಲ್ಲೆಲ್ಲ ನಿಂಬೆಹಣ್ಣು ಇಷ್ಟಪಡ್ತಾರೆ. ಹಾಗಾಗಿ ನಾನು ಟೊಮೊಟೊ ಒಂದು ಟೈಮ್ ಹಾಕ್ತೀನಿ, ಒಂದೊಂದು ಟೈಮ್ ಹಾಕಲ್ಲ. ಒಂದು ಕಡೆಗೆ ಅನ್ನ ಬೆಂದಿದೆ ಇವಾಗ, ಒಂದು ಕಡೆ ಅನ್ನ ಬೆಂದು ರೆಡಿ ಇದೆ. ಇವಾಗ ಅದನ್ನು ಈ ಅನ್ನಕ್ಕೆ ಹಾಕಿ ಕಲಿಸ್ಕೊಳ್ಳೋಣ. ಈ ಕರಿಬೇವಿನ ಚಿತ್ರಾನ್ನದ ಪಲ್ಯಕ್ಕೆ ಹಾಕಿ ಕಲಿಸ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಇದಕ್ಕೆ ಮೇಲೆ ನಿಂಬೆಹಣ್ಣು ಹಿಂಡ್ಕೋಬೇಕು. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಎಲ್ಲ ಫುಲ್ ಗ್ರೀನ್ ಆಗಿರುತ್ತೆ ಇದು ಚಿತ್ರಾನ್ನ. ಯಾಕೆ ಹೇಳಿ, ಎಲ್ಲ ಕರಿಬೇವು ಗ್ರೀನೇ ಅಲ್ವಾ, ಹಾಗಾಗಿ ತುಂಬ ಗ್ರೀನಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಿಟ್ಟಿ ಪಾರ್ಟಿನಲ್ಲಿ ಮಾಡಿದ್ದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಇನ್ನೂ ಬಾಯಲ್ಲೇ ಇದೆ ಅಂತ. ಥ್ಯಾಂಕ್ ಯು.